ನೋವಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನೀರು ದೋಸೆ ಇಂದ ಸುರುಳಿ ದೋಸೆ ಅಥವಾ ಸುರುನೊಳ್ಳಿ ಹೇಗೆ ಈಸಿಯಾಗಿ ಮಾಡೋದನ್ನು ತೋರಿಸ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಲೈಕ್ ಅಂದರೆ ಲೈಕ್ ಬಟನ್ ಕೂಡ ಒತ್ತಿಬಿಡ್ರಿ. ಇದಕ್ಕೆ ತೆಂಗಿನ ತುರಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಒಂದು ಬೌಲ್ನಲ್ಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಅಥವಾ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ರಿ. ಮತ್ತು ಅದಕ್ಕೆ 1 ಟೀ ಸ್ಪೂನ್ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ. ನಟ್ಮೆಗ್ ಪೌಡರ್ ಕೂಡ 1/4 ಟೀ ಸ್ಪೂನ್ಗಿಂತ ಕಡಿಮೆ ಹಾಕ್ತಾ ಇದ್ದೇನೆ. ಬೇಕಿದ್ರೆ ಹಾಕಿರಿ ಈ ನಟ್ಮೆಗ್ ಪೌಡರ್, ಇಲ್ಲಾಂದರೆ ಬೇಡ, ಯಾಕಂದರೆ ಇದು ಒಳ್ಳೆ ಪರಿಮಳ ಕೊಡ್ತದಂತ ಹಾಕ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಶುಗರ್ ಕೂಡ ನಾನು ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಏನಂತ ಹೇಳಿದರೆ, ನಾವು ಸಾಧಾರಣವಾಗಿ ಚಿಕನ್ ಗ್ರೇವಿ ಅಥವಾ ಫಿಶ್ ಗ್ರೇವಿ ಮಾಡಿದವಾಗ ಈ ನೀರು ದೋಸೆ ಮಾಡ್ತೇವೆ. ಸೊ ನಂದು ಆಲ್ರೆಡಿ ನಾವು ಮಾಡಿಟ್ಟದಿತ್ತು. ನಿಮಗೀಗ ಸುರುಳಿ ದೋಸೆ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ. ನೋಡಿ, ಆಲ್ರೆಡಿ ಪ್ಯಾನು ನಮ್ಮದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಪ್ಯಾನ್ ಬಿಸಿಯಾಗಿದೆ. ಅದ್ರ ಮೇಲೀಗ ನೀರು ದೋಸೆಯನ್ನು ಹೊಯ್ತಾ ಇದ್ದೇನೆ. ಹೀಗೆ ಹೊಯ್ದರೆ ಆಯಿತು. ನಿಮಗೆಲ್ಲರಿಗೂ ಗೊತ್ತಿದೆ, ಮೋಸ್ಟ್ಲಿ ಎಲ್ಲರೂ ಈಗ ನೀರು ದೋಸೆ ಮಾಡ್ತಾರೆ. ಸೊ ಈಗ 1 ಮಿನಿಟ್ ಆಯಿತು. ಅದ್ರ ಮೇಲೀಗ ಮುಚ್ಚಳ ಮುಚ್ಚಿಬಿಡ್ತೇನೆ. ಈಗ 1 ಮಿನಿಟ್ ಆಗಿದೆ ನೋಡ್ರಿ. ಈಗ ಬೆಂದಿದೆ. ಸೊ ಅದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೇನೆ. ಇದು ಮೋಸ್ಟ್ಲಿ ನಾವು ಏನು ಮಾಡ್ತೇವೆಂದರೆ, ಈ ತೆಂಗಿನ ಹೂರಣವನ್ನು ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಟರೆ ಸಾಕು. ಫ್ರೀಝರ್ನಲ್ಲಿ ಇಡೋದು ಬೇಡ. ಯಾಕಂದರೆ ನಮಗೆ 1-2 ನಿಮಿಷದಲ್ಲಿ ಇದು ನೀರು ದೋಸೆ ಮಾಡಿದರೆ ಅದ್ರ ಮೇಲೆ ಹಾಕಿದರೆ ಆಯಿತು. ಈಗ ನೆಕ್ಸ್ಟು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಕೂಡ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ. ನೋಡಿರಿ ಎಷ್ಟು ಈಸಿಯಾಗಿ ಅದ್ರ ಮೇಲೆ ಹಾಕ್ಲಿಕ್ಕಾಗ್ತದೆ. ಆದರೆ ನನಗೆ ಯಾವಾಗಲೂ ನಾನ್ ಸ್ಟಿಕ್ ಪ್ಯಾನ್ಗಿಂತ ನಮ್ಮದು ಕಬ್ಬಿಣದ್ದು ಪ್ಯಾನ್ ಹಾಕಿದ್ರೇ ನಮಗೆ ರುಚಿ ಆಗ್ತದೆ. ನೀರು ದೋಸೆ ಎಲ್ಲ ರೆಡಿಯಾಗಿದೆ. ಈಗ ಇನ್ನೊಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಮ್ಮದು ತೆಂಗಿನ ಹೂರಣವನ್ನು ಈಗ ಆ ದೋಸೆ ಮೇಲೆ ಹೀಗೆ ಹಾಕಿದ್ರೆ ಆಯಿತು. ಹೀಗೆ ಸುರುಳಿ ಸುತ್ತಿದ್ರೆ ಆಯ್ತು. ನೋಡ್ರಿ ಎಷ್ಟು ಈಸಿಯಾಗಿ ಸುರುಳಿ ಸುತ್ತಲಿಕ್ಕಾಗ್ತದೆ. ಹೀಗೆ ಸುತ್ಕೊಂಡು ಇಡುವ. ಇನ್ನೊಂದು ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ಅದರ ಮೇಲೆ ಹೀಗೆ ಹಾಕೋದು. ಮತ್ತು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಹಿಂಗೆ ಸುರುಳಿ ಸುತ್ತಿದ್ರೆ ನಮ್ಮದು ಸುರುಳಿ ನೀರು ದೋಸೆ ರೆಡಿ. ಸೊ ಇನ್ನೊಂದು ಹೊಸ ರೆಸಿಪಿಯೊಡನೆ ನಿಮ್ಮನ್ನು ಭೇಟಿಯಾಗೋದು.